ಕುಮಾರಸ್ವಾಮಿ ಅವರು ಲಾಬಿ ಮಾಡಿ ಹೆಸರು ಬದಲಾವಣೆ ತಡೆ ಮಾಡಿದ್ದಾರೆ ಅಂತ ಆರೋಪ. ನೋಡಿ, ಕೇಂದ್ರ ಸಚಿವರು ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರು ರಾಜಕೀಯವಾಗಿ ಜನ್ಮ ಕೊಟ್ಟಿರತಕ್ಕಂಥ ಯಾವ್ದಾದ್ರು ಜಿಲ್ಲೆ ಇದ್ರೆ ಅದು ರಾಮನಗರ ಜಿಲ್ಲೆ. ಅದ್ರ ಹಿಂದೆ ಕೂಡ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಬರುವಂತ ಹಲವಾರು ರಾಜಕಾರಣಗಳಿಗೆ ನಾಂದಿ ಆಗಿರತಕ್ಕಂಥ ಆ ರಾಮನಗರ ಜಿಲ್ಲೆ ಇದೆಯಲ್ಲ, ಅದ್ರ ಬಗ್ಗೆ ಅವ್ರಿಗಾದಂಥ ಒಂದು ಅವಿನಾಭಾವ ಸಂಬಂಧ ಇದೆ, ಒಂದು ಸೆಂಟಿಮೆಂಟ್ ಇದೆ, ಒಂದು ಭಾವನಾತ್ಮಕವಾಗಿ ಒಂದು ಅಷ್ಟು ಅವರು ಅದ್ರ ಬಗ್ಗೆ ಹಚ್ಕೊಂಡಿದ್ದಾರೆ. ಇವತ್ತು ರಾಜಕಾರಣ ಹರಿಯೋ ನೀರು, ಅದು ನಿಂತ ನೀರಲ್ಲ. ಇವತ್ತು ಅವರು ಚನ್ನಪಟ್ಟಣದಲ್ಲಿ ಸನ್ಮಾನ್ಯ ನಿಖಿಲ್ ಅವರು ಸೋತಿರ್ಬೋದು, ಹಾಗಂತೇಳಿ ಆ ಭಾಗದ ಜನ ಅವ್ರನ್ನ ಏನು ಕೈ ಬಿಟ್ಟಿಲ್ಲ. ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅವರ ಅವಧಿಯಲ್ಲೇ ರಾಮನಗರ ಜಿಲ್ಲೆ ಅಂತೇಳಿ ಘೋಷಣೆ ಆಗಿರತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಇದ್ದಾಗ. ಆ ಜಿಲ್ಲೆಗೆ ಇವರ ಕೊಡುಗೆ ಅಪಾರ. ಬಹಳಷ್ಟು ಕೆಲಸ ಮಾಡಿದ್ದಾರೆ. ರಾಜಕೀಯ ಬದಲಾವಣೆ ಆಗುತ್ತೆ, ಅದರಿಂದ ಇದು ಕಾಲಚಕ್ರ. ಉತ್ತರವನ್ನ ಆ ಭಾಗದ ಜನನೇ ಕೊಡ್ತಾರೆ. ಇದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಬಯಸೋದಿಲ್ಲ. ಆದರೂ ಕೂಡ ನಮ್ಮ ನಾಯಕರು ಇಂಥ ಕೆಲಸಕ್ಕೆ ಅವರು ಕೈ ಹಾಕಲ್ಲ. ಆ ರಾಮನಗರ ಜಿಲ್ಲೆಯಾಗೆ ಉಳಿಬೇಕು ಅನ್ನೋದು ಕೂಡ ನಮ್ಮ ವರಿಷ್ಠರ ಒಂದು ಭಾವನೆ ಕೂಡ ಇರತಕ್ಕಂಥದ್ದು. ಅದರಿಂದ ಇವತ್ತು ಬೆಂಗಳೂರು ನಗರ ವೇಗವಾಗಿ ಬೆಳೆದಿದೆ. ದೊಡ್ಡ ಮಟ್ಟದಲ್ಲಿ ಏನು 750 ಚದರ ಮೀಟರ್ ಬೆಳೆದಿರತಕ್ಕಂಥದ್ದು. ಇವತ್ತು ಬೃಹತ್ ಬೆಂಗಳೂರು, ಇವತ್ತು ಗ್ರೇಟರ್ ಬೆಂಗಳೂರು ಅಂತೇಳಿ ಗ್ರೇಟೆಸ್ಟ್ ಬೆಂಗಳೂರು ಮಾಡಕ್ಕೆ ತಾವೆಲ್ಲ ಕೂಡ ಹೊರಟಿದ್ದೀರಾ. ಬೆಂಗಳೂರು ನಗರವನ್ನ ಒಡೆಯಕ್ಕೆ ಹೊರಟಿದ್ದೀರಾ. ಒಡೆದಾಳುವ ನೀತಿ ಈ ಕಾಂಗ್ರೆಸ್ ನೀತಿ. ಇವತ್ತು ಜನ ಬೆಂಗಳೂರು ಮಹಾನಗರದ ಜನ 1,40,00,000 ಜನಸಂಖ್ಯೆ ಇರತಕ್ಕಂಥ ಈ ಬೆಂಗಳೂರು ನಗರದ ವಿಚಾರದಲ್ಲಿ ನಿಮ್ಮ ಯೋಗ್ಯತೆಗೆ ಗುಂಡಿಗಳನ್ನ ಮುಚ್ಚಕ್ ಆಗ್ತಾ ಇಲ್ಲ, ಕಸ ತೆಗಿಯಕ್ ಆಗ್ತಾ ಇಲ್ಲ, ಎಲ್ಲಿ ಕೂಡ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡದೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಾ ಇದ್ದೀರಾ. ಇದು ಎಲ್ಲದಕ್ಕೂ ಕೂಡ ಜನನೇ ತಕ್ಕ ಪಾಠವನ್ನ ನಿಮ್ಗೆ ಕಳಿಸ್ತಾರೆ. ನಿಮ್ಗೆ ಯೋಗ್ಯತೆ ಇದ್ರೆ ಮಹಾನಗರ ಪಾಲಿಕೆ ಚುನಾವಣೆ ನಡೆಸಿ, ಲೋಕಲ್ ಬಾಡಿ ಚುನಾವಣೆಗಳನ್ನ ನಡೆಸಿ, ಜನರ ಹತ್ರ ಹೋಗೋಣ, ಜನ ಉತ್ತರ ಕೊಡ್ತಾರಂತೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೀನಿ.